ಮಾಡಿರುವಂಥ ವಿಚಾರಕ್ಕೆ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರು. ಅದಕ್ಕೆ ಬಿಜೆಪಿಯವರು ಸಾಕಷ್ಟು ಆಕ್ರೋಶ Venugopal, as a General Secretary, he has every power to advise us. If anything is there, we should go in a larger interest. I just checked. One fellow has collected money from various people and put their sheds in government property. So we decided, our officials gave them proper notices and all. We are ready to rehabilitate those people if they are denying, if they are local people. We will give them whatever the best help from our Rajiv Gandhi housing scheme. But as a leader of a national party, he has every respect to advise the government and the functioning of the government. But he is not interfering with our administration. One thing I am very clear, he is not interfering. No way he has interfered or from the back door he is not doing any politics. He is being our National General Secretary in charge. He knows. They have guided us on various issues and we have been implementing because governance is very much important. See, ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ, ಎಲ್ಲ ಥರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ BJP ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ಲ, ಏನು ಬೇಕೋ ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದ್ದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀವಿ ನಮ್ಮ, ಯಾಕಂದರೆ ಅವರೆಲ್ಲ ಏನಾದ್ರು ಆದರೂ ಇದಾಗ್ತಾರ, ಅವರಲ್ಲಿ ಕೆಲವು ನಾವು ಇಂಟರ್ಫಿಯರ್ ಹಾಕಾಗುತ್ತಾ. ಏನಾದರೂ ನಾವು ಇಡೀ ದೇಶದಲ್ಲಿ ನಮ್ಗೆ ಗೊತ್ತಿದೆ, ನಮ್ಮ ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇದೆ. ಇತಿಹಾಸದಲ್ಲಿ ನಾವು ಸಮಾನತೆ ಇದೆ. ನಾವು ಜಾತಿ ಮೇಲೆ ಹೋಗಿ ನಾವು ತರಿಸಿದ್ದೀವಿ ಇಷ್ಟು, ಎಷ್ಟು ಜನ ಯಾವ ಜಾತಿಯವರು ಏನಿದೆ ಜಾತಿ ಮೇಲೆ ಹೋಗಕ್ಕಾಗಲ್ಲ, ಕಾನೂನು ಎಲ್ಲರಿಗೂ ನಾಳೆ CM ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾನೆ. ನಾನು ಸ್ವಲ್ಪ ಕರಾವಳಿ ಉತ್ಸವ ಇದೆ, CM ನಾನು ಇದ್ದು ಹೋಗ್ಬೇಕಾಗ್ತದೆ, CM ಅಂತ ಅದಕ್ಕೆ ನಾನು ನಾಳೆ ಬೆಳಗ್ಗೆ CM ಇವಾಗ BJP ಅವರು ಅದೇ ಅಸ್ತ್ರ ಮಾಡ್ತೀವಿ, ಪಿಣರಾಯಿಗೆ ನೀವು ಹೇಳ್ತೀರಾ ಮೂಗ್ ತೋರಿಸಬಾರ್ದು ಅಂತ. ಇವಾಗ KC ವೇಣುಗೋಪಾಲ್ ಅವರು ಅದನ್ನೇ ಮಾಡ್ತಾ ಇರೋದು ಅಂತ ಅಶ್ವಥ್ ನಾರಾಯಣ್ ಹೇಳ್ತಾರೆ. BJP ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ. ಒಂದೊಂದ್ಸತಿ ನ್ಯೂಸಲ್ಲಿ ಇರಬೇಕಲ್ಲ, ಕಾಂಪಿಟೇಷನ್ಗೆ ಅವರು ಪಾರ್ಟಿ ಕಾಂಪಿಟೇಷನ್, ಅವ್ರು ಕಿತ್ತಾಕ್ತಾನೆ, ಇವ್ರು ಕಿತ್ತಾಕ್ತಾನೆ, ದಿನ ಅವ್ರ ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ, ನಾವು ಯಾರ ಸ್ಟೇಟ್ಮೆಂಟು ಸುತ್ತಾಕಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.